ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಆಗಿರುವಂಥದ್ದು ಏನು ಅಂತಂದ್ರೆ, ಅವರು ಏನ್ ಸಾಧನೆ ಮಾಡಿದ್ದಾರೆ ಅಂತ ಹೇಳಬೇಕು ಅಂದ್ರೂ ಹಳೆ ಕಾಲದ ಸ್ಪೀಡ್ ಸಾಕಾಗೋದಿಲ್ಲ, ಸ್ವಲ್ಪ ಸ್ಪೀಡ್ ಜಾಸ್ತಿ ಬೇಕು, ಇಲ್ಲಾಂದ್ರೂ ಮುಗಿಯೋದಿಲ್ಲ ಅಂತ. ನಾನು ತುಂಬ ಕಡೆಗಳಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡುವಾಗ ಒಂದು ಚಾಲೆಂಜ್ ಮಾಡ್ತೀನಿ ಎಲ್ರು. ಚಾಲೆಂಜ್ ಏನು ಅಂತಂದ್ರೆ, ಬೇರೆ ಬೇರೆ ರೀತಿಯಲ್ಲಿ ಶಿವರಾತ್ರಿಯನ್ನ ರಾತ್ರಿಯ ಜಾಗರಣೆಯಿಂದ ಮಾಡುವಂತ ಜನ ಬಹಳ ಇರ್ಬೋದು, ಆದ್ರೆ ನರೇಂದ್ರ ಮೋದಿಯ ಸಾಧನೆಯನ್ನೇ ರಾತ್ರಿ ಬೆಳಗಾಗುವವರೆಗೂ ಹೇಳ್ಬೋದಾಗಿರುವಷ್ಟು ಸಾಧನೆ ಕಳೆದ 10 ವರ್ಷಗಳಲ್ಲಿ ಆಗಿದೆ ಅನ್ನೋದು ನನಗೆ ಅತೀವವಾಗಿರುವಂತಹ ಹೆಮ್ಮೆಯ ಸಂಗತಿ. ನರೇಂದ್ರ ಮೋದಿ ಅವರನ್ನ ಯಾಕೆ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು, ಒಂದು ಕಾರಣ ಕೊಡಿ ಅಂತ ಹೇಳಿದ್ರೆ ಆ ತರದ ಒಂದು ಕಾರಣಗಳೇ ಒಂದು 50 ಕಾರಣ ಕೊಡಬಹುದು, ಅಷ್ಟು ಸಾಧನೆ ಆಗಿದೆ. ಸುಮ್ಮನೆ ಟು ಸ್ಟಾರ್ಟ್ ವಿತ್ ಅಂತ ಹೇಳಬೇಕು ಅಂತಂದ್ರೆ, ಬೆಂಗಳೂರಿನಲ್ಲಿ ರಾಮ ಮಂದಿರದ ಇಶ್ಯೂ ಜೋರಾಗಿ ನಡೀತಾ ಇರುವಾಗ, ರಾಮ ಮಂದಿರದ ಇನಾಗ್ಯುರೇಷನ್ ನಡೆಯುವಂತ ಹೊತ್ತಲ್ಲಿ ಸಣ್ಣ ಸಭೆ ನಡೆದಿತ್ತು. ಎಲ್ಲ ತರುಣರು ಬಂದು ಕೂತಿದ್ರು. ನಾನು ಇವತ್ತಿನ ತರುಣರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ, ಯೂಶುವಲ್ ಆಗಿ ನಮ್ಮ ತರುಣಿಯರು ಹೇಗಿರ್ತಾರೆ ಅಂದ್ರೆ, ಕಾರ್ಯಕ್ರಮದಲ್ಲಿ ಕೂತಿದ್ರೆ ತಲೆ ಬಗ್ಗಿಸಿ ಕೂತಿರ್ತಾರೆ. ಇತ್ತೀಚೆಗೆ ಹೇಳ್ತಾರಲ್ಲ, ನಮ್ಮ ಹೆಣ್ಮಕ್ಳು ತಲೆ ಬಗ್ಗಿಸಿ ನಡೀತಾರೆ, ತಲೆ ಬಗ್ಗಿಸಿ ಅಂತಂದ್ರೆ ಏನ್ ತಲೆ ಬಗ್ಗಿಸ್ಕೊಂಡಿದ್ದಾರೆ ಅಂತಲ್ಲ, ಮೊಬೈಲ್ ನೋಡ್ತಿದ್ದಾರೆ ಅಂತ. ಏನು ಬಹಳ ಗಂಭೀರವಾಗಿ ಅವ್ರ ಬಗ್ಗೆ ಗೌರವ ಇಟ್ಕೊಳ್ಬೇಕಾದಂಥದ್ದು ಏನಲ್ಲ, ಮೊಬೈಲ್ ನೋಡ್ತಿದ್ದಾರೆ ಅಂತ ಅರ್ಥ. ಹಂಗೆ ಹಿಂಗಾಗಿ ತಲೆ ಎತ್ತುಕೊಂಡು ಕೂತಿದ್ದ ಕೆಲವು ತರುಣರು ನೋಡಿ ಬಹಳ ಖುಷಿ ಆಯ್ತು. ನಾನು ಅವ್ರಿಗೆ ಕೇಳಿದೆ, ಎಷ್ಟು ಜನರಿಗೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಅನ್ಸುತ್ತೆ ಹೇಳಿ ಅಂತ. ಆಲ್ಮೋಸ್ಟ್ ಎಲ್ಲರೂ ಕೈ ಎತ್ತಿದ್ರು, ಒಬ್ಬ ಕೈ ಎತ್ತಿದ್ರು. ಇಟ್ಸ್ ಎ ಫ್ಯಾಕ್ಟ್. ಬೆಂಗಳೂರಿನಲ್ಲಿ ನಡೆದಿದ್ದು ನಮ್ಮ ಕಾರ್ಯಕರ್ತರ ನಡೆಸಿದಂತ ಒಂದು ಪುಟ್ಟ ಗ್ರೂಪ್. ನಾನು ಆ ಹುಡುಗರಿಗೆ ಕೇಳಿದ ಬಹಳ ಕ್ಯೂರಿಯಾಸಿಟಿ ಅನ್ನಿಸ್ತು. ಈ ಹುಡುಗ ನರೇಂದ್ರ ಮೋದಿ ಬೇಡ ಅಂತ ಇಷ್ಟು ಫರ್ಮ್ ಹೇಳಿ ಏನ್ ಕಾರಣ ಇರ್ಬೋದು, ಏನ್ ಕಾರಣ ಅಂತ ಕೇಳಿದ್ರೆ, ಏನ್ ಓದ್ತಿದ್ಯಾ, ಏನ್ ಮಾಡ್ತಿದ್ಯಾ ಅಂತ. ಈ ಸೆಟ್ IAS ಪ್ರಿಪೇರ್ ಮಾಡ್ತಿದ್ದೀನಿ ನಾನು. ವೆರಿ ಗುಡ್. IAS ಪ್ರಿಪೇರ್ ಮಾಡೋದಿಗೆ ಮೋದಿ ಯಾಕೆ ಬೇಡ ಅಂತ ಅವ್ನು ಬಹಳ ಚೆನ್ನಾಗಿ ಹೇಳಿದ. ನಮ್ಮ ಸೀನಿಯರ್ಸ್ ಇದ್ದು ಬಹಳ ಚೆನ್ನಾಗಿತ್ತು ಸರ್. ಮನಮೋಹನ್ ಸಿಂಗ್ರ ಕಾಲದಲ್ಲಿ ಇಡೀ ವರ್ಷಕ್ಕೊಂದು 50-60 ಪುಟದ ಪುಸ್ತಕ ಬರ್ತಿತ್ತು, ಏನ್ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಅಂತ. ಈ ಮನುಷ್ಯ ತಿಂಗಳಿಗೆ ಒಂದು ಪುಸ್ತಕ ಪಬ್ಲಿಷ್ ಮಾಡಿದ್ರೆ ನಾವು ಓದಿ ನೆನಪಿಟ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ, ಪಾಸ್ ಆಗೋದಂಗೆ ನರೇಂದ್ರ ಮೋದಿ ಭಾಷಣ ಮಾಡ್ತಾರಲ್ಲ, ಮೇ आपको ಗಿನಾವು ಪಿछले 15 दिन में क्या हुआ था ಅಂತ ಹೇಳಿ ಅವ್ರು ಭಾಷಣ ಮಾಡುವಾಗ 15 ದಿನಗಳಲ್ಲಿ ಏನಾಯ್ತು ಅಂತ ಹೇಳ್ತಾರಲ್ಲ, ಅದು ಮುಂದಿನ 15 ದಿನಗಳಿಗೆ ಹೇಳಿರೋಣ ಅಂತ. ಎಲ್ಲ ಫೀಲ್ಡ್ ನಲ್ಲೂ ಕೂಡ ಅವರಿಗೆ ಇರುವಂತ ಆಸಕ್ತಿ ಮತ್ತು ಆ ಫೀಲ್ಡ್ ಕುರಿತಂತೆ ಇರುವ ಡೆಪ್ತ್ ನಾಲೆಡ್ಜ್ ಅನ್ನು ಕಂಡಾಗ ನನ್ಗೆ ಅನ್ಸುತ್ತೆ, ಅತಿಶಯೋಕ್ತಿ ಅನ್ನಿಸ್ಬೋದು ನಿಮ್ಮೆಲ್ಲರಿಗೂ, ಅನೇಕ ವರ್ಷಗಳ ತಪಸ್ಸಿನ ನಂತರ ಪಡ್ಕೊಂಡಿರುವಂತ ಒಬ್ಬ ಅಪರೂಪದ ಪ್ರಧಾನಿ ನರೇಂದ್ರ ಮೋದಿ ಅಂತ ಒಬ್ಬ ಮಂತ್ರಿಗಳು ಕರ್ನಾಟಕದವರು ನನ್ನ ಒಂದ್ಸಲ ಸಿಕ್ಕಿದ್ರು. ಬಹಳ ಹಿಂದಿನ ಕತೆ ನಾನು ಹೇಳ್ತಿರೋದು. ಅವರ ಯಾವ ವಿಭಾಗ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಈಗ ಹೇಳಲ್ಲ ನಾನು. ಅವರು ಸುಮ್ಮನೆ ಕೇಳಿದೆ, ಈಗ ತಾನೇ ಮಂತ್ರಿ ಆಗಿದ್ದೀರಿ, ಹೇಗೆ ಅನ್ಸುತ್ತೆ? ಅವ್ರು ಹೇಳಿದ ಮಾತನ್ನು ಕೋಟ್ ಮಾಡ್ತೀನಿ, ಸಾಹೇಬ್ರ ಹತ್ರ ಬಹಳ ಕಷ್ಟ ಚಕ್ರವರ್ತಿ. ನನ್ಗೆ ಹೇಳಿದ್ರು, ಯಾಕೆ ಸರಿ, ನನಗೂ ಕ್ಯೂರಿಯಾಸಿಟಿ ಅಲ್ಲ ಯಾಕೆ ಅಂತ. ಅವರಂದ್ರು, ಒಂದ್ಸಲ ಮೀಟಿಂಗ್ ಕರೆದ್ರು, ನಿಮ್ಮ ಇಲಾಖೆಯಲ್ಲಿ ಏನೇನಾಗಿದೆ ಅಂತ ಕೇಳಿದ್ರು. ನಾನೊಂದಷ್ಟು ಹೇಳಿ ಕೂತ್ಕೊಂಡೆ. ನಾನು ಕೂತ ಮೇಲೆ ಇದನ್ನ ಹೇಳಿಲ್ವಲ್ಲ ಅಂತ ಅವರೇ ಒಂದು 5 ಪಾಯಿಂಟ್ ಕೌಂಟ್ ಮಾಡಿದ್ರು. ಆಗ ನಂಗೆ ಗೊತ್ತಾಯ್ತು, ನೆಕ್ಸ್ಟ್ ಟೈಮ್ ಪ್ರಿಪೇರ್ ಆಗಿ ಹೋಗಬೇಕು ಅಂತ. ನರೇಂದ್ರ ಮೋದಿ ಎನ್ನುವಂತ ಒಬ್ಬ ಮನುಷ್ಯ ಪ್ರಿಪೇರ್ ಆಗಬೇಕಾದ ಪರಿಸ್ಥಿತಿಯನ್ನ ಜೊತೆಗಾರರಿಗೆ ತರ್ತಾರಲ್ಲ, ಅದೊಂದು ಅಮೇಜಿಂಗ್ ಸಂಗತಿ ಅಂತ ಆ ಕಾರಣಕ್ಕೆ ನಾನು ಬಹಳ ವಿಶೇಷವಾದ್ದು ಅಂತ ಭಾವಿಸ್ತೀನಿ. ಮಿತ್ರ, ಇನ್ನೊಂದು ಕೆಲವೇ ದಿನಗಳಲ್ಲಿ ಈ ಭಾಗದ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ. ಈ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವರ ಕುರಿತಂತೆ ಕೆಲವು ಪ್ರಬುದ್ಧವಾದ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ನಾನು ಸಾಮಾನ್ಯ ನಾಗರಿಕರಿಗೆ ಮಾತನಾಡುವ ಸಂಗತಿಗಳು ಬೇರೆ ಇದೆ, ಅದರಲ್ಲಿ ಪ್ರಬುದ್ಧ ರೀತಿಯಲ್ಲಿ ಅಂತ ಗೊತ್ತಾದಾಗ ನನ್ಗೆ ಬಹಳ ಖುಷಿ ಅನ್ನಿಸ್ತು. ಒಂದಷ್ಟು ಸಂಗತಿಗಳನ್ನ, ಡಾಟಾ ಪಾಯಿಂಟ್ಸ್ ನಿಮ್ಮ ಮುಂದೆ ಹೇಳ್ತೀನಿ. ಯೋಚನೆ ಮಾಡಿ ನರೇಂದ್ರ ಮೋದಿ ಭಾರತವನ್ನ ಹೇಗೆ ಅಗಾಧವಾಗಿ ಬದಲಾಯಿಸಿದ್ದಾರೆ ಅಂತ, ಆಲೋಚನೆ ಶೈಲಿ ಹೇಗೆ ಅಂತ. ನನ್ಗೆ ಕೆಲವೊಂದ್ಸಲ ಅನ್ಸುತ್ತೆ, ಅವರು ಗುಜರಾತಿ ಅಲ್ಲದೆ ಬೇರೆಯವರು ಆಗಿದ್ದಿದ್ರೆ ಈ ರೀತಿಯಲ್ಲಿ ಯೋಚನೆ ಮಾಡೋದು ಕಷ್ಟ ಇತ್ತು ಅಂತ. ಇಲ್ಲಿ ಚೇಂಬರ್ ಆಫ್ ಕಾಮರ್ಸ್ ನವರು ಬಹಳ ಇದೆ. ನರೇಂದ್ರ ಮೋದಿಯ ಆಲೋಚನೆ ಪ್ರತಿ ಕ್ಷಣದಲ್ಲೂ ಭಾರತದ ವೆಲ್ತ್ ಕ್ರಿಯೇಷನ್ ಮಾಡೋದು ಹೆಂಗೆ ಅನ್ನೋದ್ರ ಕಡೆಗೆ ಇರೋದ್ರಿಂದ ಪ್ರತಿಯೊಂದು ಡೆವಲಪ್ಮೆಂಟು ಕೂಡ ಇದರಿಂದ ಏನಾಗುತ್ತೆ ಅನ್ನೋದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡೇ ಮಾಡ್ತಾರೆ ಅನ್ನೋದು ಯಾವ ವಿಚಾರಕ್ಕೂ ನಿಸ್ಸಂಶಯವಾಗಿದೆ. ನಾನು ಸುಮ್ಮನೆ ಒಂದಷ್ಟು ಕೋಟ್ ಮಾಡಬೇಕು ಅಂದ್ರೆ, 2013ರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಚರ್ಚೆ ಬಂತು. ಲೆಟ್ ಮಿ ಸ್ಟಾರ್ಟ್ ವಿತ್ ಇನ್ಫ್ರಾಸ್ಟ್ರಕ್ಚರ್. ಭಾರತದ ಇನ್ಫ್ರಾಸ್ಟ್ರಕ್ಚರ್ ನರೇಂದ್ರ ಮೋದಿ ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋದ್ರು ಅಂತ. ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ನ ಕುರಿತಂತ ಒಂದು ವ್ಯಾಪಕವಾದ ಕಲ್ಪನೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಕಟ್ಟಿಕೊಂಡಿದ್ರು. ಅಟಲ್ ಬಿಹಾರಿ ವಾಜಪೇಯಿಯ ಇನ್ಫ್ರಾಸ್ಟ್ರಕ್ಚರ್ ಕಲ್ಪನೆ ಏನು ಅನ್ನೋದು ನಮ್ಗೆ ಅರ್ಥ ಆಗೋದು 2013 ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕಾಂಗ್ರೆಸ್ ಫೈಲ್ ಮಾಡಿದ ಒಂದು ಅಫಿಡವಿಟ್ ನ ಆಧಾರದ ಮೇಲೆ.
ಕಾಂಗ್ರೆಸ್ನವರಿಗೆ ಸುಪ್ರೀಂ ಕೋರ್ಟ್ ಕೇಳಿತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನ ಕುರಿತಂತೆ ಒಂದು ಪ್ರಶ್ನೆ ಮಾಡಿದಾಗ ಸುಪ್ರೀಂ ಕೋರ್ಟ್ ನಲ್ಲಿ ಫೈಲ್ ಮಾಡಿದ ಸಂಗತಿ ಏನಿತ್ತು ಗೊತ್ತಾ? ಸರಿಯಾಗಿ ಕೇಳಿಸ್ಕೊಳ್ಳಿ. 2013 ಅಲ್ಲಿ ಕಳೆದ 3 ದಶಕಗಳಲ್ಲಿ, 3 ದಶಕ ಅಂದ್ರೆ ಅದಾಗಲೇ ಕಾಂಗ್ರೆಸ್ನ 9 ವರ್ಷ ಮುಗಿದಿತ್ತು, ಅದಕ್ಕಿಂತಲೂ ಹಿಂದೆ 6 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ ಇತ್ತು, ಅದಕ್ಕೆ ಹಿಂದೆ ಬೇರೆ ಗವರ್ಮೆಂಟ್ಗಳೆಲ್ಲ ಇದ್ವು. ಒಟ್ಟು 30 ವರ್ಷಗಳಲ್ಲಿ 2013ಕ್ಕಿಂತ ಹಿಂದಿನ 30 ವರ್ಷಗಳಲ್ಲಿ ಎಷ್ಟು ರೋಡ್ಸ್ ಭಾರತದಲ್ಲಿ ಆಗಿದೆಯೋ ಅದರ 50% NDA ಕಾಲಖಂಡದಲ್ಲೇ ಆಗಿದೆ ಅಂತ ಕಾಂಗ್ರೆಸ್ ಹೇಳಿತ್ತು. 30 ವರ್ಷಗಳಲ್ಲಾದ ರೋಡ್ ಏನಿದೆಯೋ ಕಾಂಗ್ರೆಸ್ ಮತ್ತು ಇತರರು ಮಾಡುವುದು, ಅದರಲ್ಲಿ ಆಗಿರುವಂತಹ 50% ರೋಡ್ಸ್ ಅನ್ನ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬರೇ ಮಾಡಿದ್ರು. ಕಾಂಗ್ರೆಸ್ನ ಸ್ಪೀಡು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಸ್ಪೀಡ್ ಹೆಂಗಿತ್ತು ಅಂತ ಆಲೋಚನೆ ಮಾಡಿದ್ದ. ಅಟಲ್ ಬಿಹಾರಿ ವಾಜಪೇಯಿ ಬರೋವರೆಗೂ ಈ ತರದೊಂದು ಸುವರ್ಣ ಚತುಷ್ಪಥದ ಕಲ್ಪನೆಯೇ ನಮ್ಗೆ ಯಾರಿಗೂ ಇರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಆ ತರದೊಂದು ಅದ್ಭುತವಾದ ಕಲ್ಪನೆ ಕಟ್ಟಿಕೊಟ್ರು. ಆದ್ರೆ ನರೇಂದ್ರ ಮೋದಿ ಕೈಗೆ ಅಧಿಕಾರವನ್ನು ತೆಗೆದುಕೊಳ್ಳುವಾಗ ಈ ದೇಶದಲ್ಲಿ ಇದ್ದಂತ ಒಟ್ಟಾರೆ ರೋಡ್ಗಳ ಸಂಖ್ಯೆ ಅಥವಾ ನ್ಯಾಷನಲ್ ಹೈವೇಗಳ ಪ್ರಮಾಣ 91,000 ಕಿಲೋಮೀಟರ್ ಇತ್ತು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ ಯೋಚನೆ ಮಾಡಿದ್ರು, ನಾವು ಈ ದೇಶದಲ್ಲಿ ನಾವು ವಸ್ತುಗಳ ಸಾಗಾಣಿಕೆಯ ದರವನ್ನ ಕಡಿಮೆ ಮಾಡಬೇಕೆ ಹೊರತು ಅದನ್ನ ಜಾಸ್ತಿ ಆಗಿ ಬಿಡುವಂತಿಲ್ಲ. ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ರೋಡ್ ನಲ್ಲಿ ನಡೆಯುವಂತ ಟ್ರಾನ್ಸ್ಪೋರ್ಟೇಷನ್ 40% ಇದ್ರೂ ಕೂಡ ಹೈವೇಯನ್ನ ಜಾಸ್ತಿ ಮಾಡುವಂತ ಪ್ರಯತ್ನವನ್ನು ನಾವು ಯಾವತ್ತೂ ಮಾಡಲಿಲ್ಲ. ಹೀಗಾಗಿ ನಮಗೆ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ದಿನೇ ದಿನೇ ಇನ್ಕ್ರೀಸ್ ಆಗ್ತಿದೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಯೋಜನೆ ತಗೊಂಡು ಬಂದ್ರು, ಭಾರತ್ ಮಾಲಾ ಅಂತ. ಅದರಲ್ಲಿ 35,000 ಕಿಲೋಮೀಟರ್ ಹೈವೇ ಮಾಡಬೇಕು ಮುಂದಿನ 5 ವರ್ಷಗಳಲ್ಲಿ ಅಂತ ನಿಶ್ಚಯ ಮಾಡಿದ್ರು. ಈ 35,000 ಕಿಲೋಮೀಟರ್ ಹೈವೇಗಳಲ್ಲಿ ಹೆಚ್ಚು ಕಡಿಮೆ 9,000 ಕಿಲೋಮೀಟರ್ ಎಕನಾಮಿಕ್ ಕಾರಿಡಾರ್ ಆಗಿರಬೇಕು ನಿಶ್ಚಯ. ಎಕನಾಮಿಕ್ ಕಾರಿಡಾರ್ ಅಂದ್ರೆ ಏನ್ ಗೊತ್ತಾ? ಯಾವ ವಸ್ತು ಪ್ರೊಡ್ಯೂಸ್ ಆಗುತ್ತೋ ಅದನ್ನ ಡೆಸ್ಟಿನೇಷನ್ ತಲುಪಿಸಲಿಕ್ಕೋಸ್ಕರ ಏನ್ ರೋಡ್ ಆಗುತ್ತೋ ಅದನ್ನ ಎಕನಾಮಿಕ್ ಕಾರಿಡಾರ್ ಅಂತ ಕರೆಯಲಾಗುತ್ತೆ. ರಾ ಮೆಟೀರಿಯಲ್ ಅದನ್ನ ಕನೆಕ್ಟ್ ಮಾಡ್ಲಿಕ್ಕೆ, ಅದನ್ನ ಡೆಸ್ಟಿನೇಷನ್ ತಲುಪಿಸಲಿಕ್ಕೆ ನಡೆಯುವಂತ ಈ ರೋಡ್ಗಳೇ 9,000 ಕಿಲೋಮೀಟರ್ ಇರಬೇಕು ಅಂತ ನರೇಂದ್ರ ಮೋದಿ ಅವರು ಟಾರ್ಗೆಟ್ ತೆಗೆದುಕೊಂಡ್ರು. ಅಂಡ್ ಐ ಆಮ್ ಹ್ಯಾಪಿ ಟುಡೇ ನರೇಂದ್ರ ಮೋದಿ ಅವರು 35,000 ಕಿಲೋಮೀಟರ್ ರೋಡ್ಗಳ ಭಾರತ್ ಮಾಲಾ ಪ್ರಾಜೆಕ್ಟ್ ಅನ್ನು ತೆಗೆದುಕೊಂಡಿದ್ರು. ಇವತ್ತು 10 ವರ್ಷಗಳ ನಂತರ 91,000 ಕಿಲೋಮೀಟರ್ ಹೈವೇಗಳಿಗೆ ನರೇಂದ್ರ ಮೋದಿ ಅವರು 55,000 ಕಿಲೋಮೀಟರ್ ಹೈವೇ ಆಡ್ ಮಾಡಿದ್ದಾರೆ. ಈ ದೇಶದ ಅಷ್ಟು ಪ್ರಧಾನಮಂತ್ರಿಗಳು ಇನ್ಕ್ಲೂಡಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಸುಮಾರು 22-23,000 ಕಿಲೋಮೀಟರ್ ಹೈವೇಯನ್ನು ಸೇರಿಸಿದ್ರೆ ಅಷ್ಟು ಪ್ರಧಾನಿಗಳ ಒಟ್ಟು ಹೈವೇ ಏನಿದೆಯೋ ಅದಕ್ಕೆ 55,000 ಕಿಲೋಮೀಟರ್ ನರೇಂದ್ರ ಮೋದಿ ಒಬ್ಬರೇ ಆಡ್ ಮಾಡಿದ್ದಾರೆ. ರೋಡ್ ಟ್ರಾಫಿಕ್ ಅನ್ನ ಎಷ್ಟರ ಮಟ್ಟಿಗೆ ಇಳಿಸಿದ್ದಾರೆ ನರೇಂದ್ರ ಮೋದಿ ಅವರು ಅಂತಂದ್ರೆ, ಆ ಟ್ರಾಫಿಕ್ ಅನ್ನ ಕಡಿಮೆ ಮಾಡುವ ಮೂಲಕ ವಸ್ತುವಿನ ಸಾಗಾಣಿಕೆಯ ಸಮಸ್ಯೆಯನ್ನ ಆದಷ್ಟು ಕಡಿಮೆ ಮಾಡಬೇಕು ಅನ್ನುವಂತ ಪ್ರಯತ್ನ ಮಾಡಿದ್ರು. ಇದ್ರ ಜೊತೆಗೆ ನರೇಂದ್ರ ಮೋದಿ ಅವರು ಸಾಗರ್ ಮಾಲಾ ಯೋಜನೆಯನ್ನ ಆಲೋಚನೆ ಮಾಡಿದ್ರು. ಸಾಗರ್ ಮಾಲಾ ಯೋಜನೆಯಲ್ಲಿ 12 ಮೇಜರ್ ಪೋರ್ಟ್ಗಳು 185 ಸಾಮಾನ್ಯ ಪೋರ್ಟ್ಗಳನ್ನ ಕನೆಕ್ಟ್ ಮಾಡುವಂತ ರೋಡ್ಗಳನ್ನ ಡೆವಲಪ್ ಮಾಡಬೇಕು ಅಂತ ನನಗನ್ಸುತ್ತೆ 80% ಆಫ್ ದ ರೋಡ್ಸ್ ವರ್ ಕಂಪ್ಲೀಟ್ ಆಗಿದೆ. ಮಿತ್ರ, ನಾನು ರೋಡ್ಗಳ ಬಗ್ಗೆ ಮಾತನಾಡಬೇಕಾದ್ರೆ ನಿಮಗೆ ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಒಂದು ಸಣ್ಣ ಸಂಗತಿ ಹೇಳಬೇಕು ಅಂತಂದ್ರೆ 1947ರಿಂದ 2014 ನರೇಂದ್ರ ಮೋದಿ ಬರುವವರೆಗೆ ರೋಡ್ಗಳಿಗೋಸ್ಕರ ನಾವು ಖರ್ಚು ಮಾಡಿರುವಂತಹ ಒಟ್ಟು ಹಣ 7 ಲಕ್ಷ ಕೋಟಿ ರೂಪಾಯಿ. 1947ರಿಂದ 2014ರವರೆಗೆ, 2014ರಿಂದ 2024ರವರೆಗೆ ನಾವು ರೋಡ್ಗಳಿಗೆ ಖರ್ಚು ಮಾಡುವ ಹಣ 7 ಲಕ್ಷ ಕೋಟಿ ರೂಪಾಯಿ. ಅಷ್ಟು ವರ್ಷಕ್ಕೆ ಏನ್ ಖರ್ಚಿದೆಯೋ ಅದು ಮುಂದಿನ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿ ಈ ದೇಶದ ಇನ್ಫ್ರಾ ಹೇಗೆ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ, ಒಂದೇ ಈ ನಕ್ಷಲ್ ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ, ಇವತ್ತು ಭಾರತದಲ್ಲಿ ಒಟ್ಟಾರೆ 5 ಮಿಲಿಯನ್ ಕಿಲೋಮೀಟರ್ಸ್ ಆಫ್ ರೋಡ್ಸ್ ಇದೆ. 5 ಮಿಲಿಯನ್ ಅಂದ್ರೆ 50 ಲಕ್ಷ ಕಿಲೋಮೀಟರ್. ಅದು ಹಳ್ಳಿಯ ರಸ್ತೆ ಮತ್ತು ಹೈವೇಗಳನ್ನು ಲೆಕ್ಕ ಹಾಕೊಂಡ್ರೆ ಅದರಲ್ಲಿ ಹೆಚ್ಚು ಕಡಿಮೆ 1.5 ಲಕ್ಷ ಕಿಲೋಮೀಟರ್ ಹೈವೇಗಳೇ ಇವೆ. ಇದಕ್ಕೋಸ್ಕರ 7 ಟ್ರಿಲಿಯನ್ ರೂಪಾಯಿಗಳನ್ನ ಭಾರತ ಖರ್ಚು ಮಾಡಿದೆ ಅಷ್ಟೇ ಅಲ್ಲದೆ ಮುಂದಿನ ವರ್ಷಗಳಲ್ಲಿ ಮತ್ತೆ 4 ಲಕ್ಷ ಕೋಟಿ ರೂಪಾಯಿನ ಇದಕ್ಕೋಸ್ಕರ ಎತ್ತಿಟ್ಟು ಭಾರತವನ್ನ ಅತ್ಯುತ್ಕೃಷ್ಟವಾದ ರೋಡ್ಗಳ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಭಾರತವನ್ನ ನಿಶ್ಚಯ ಮಾಡಲಾಗಿದೆಯಲ್ಲ, ಇದು ನರೇಂದ್ರ ಮೋದಿ ಭಾರತವನ್ನ ಆ ದಿಕ್ಕನ್ನು ತೆಗೆದುಕೊಂಡು ಹೋಗ್ತಾ ಇರುವಂತ ರೀತಿ. ನೆನ್ಪಿಟ್ಕೊಳ್ಳಿ, ಇವತ್ತು ಅಮೆರಿಕ ಬಿಟ್ರೆ ಜಗತ್ತಿನಲ್ಲಿ 2ನೇ ದೊಡ್ಡ ಹೈಯೆಸ್ಟ್ ರೋಡ್ ನೆಟ್ವರ್ಕ್ ಹೊಂದಿರುವಂತ ಮತ್ತೊಂದು ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭಾರತ ಎನ್ನುವ ಸ್ಥಿತಿಗೆ ಭಾರತವನ್ನ ತೆಗೆದುಕೊಂಡು ಹೋಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನ ಪರಿಕಲ್ಪನೆಯನ್ನು ನರೇಂದ್ರ ಮೋದಿ ಕಟ್ಟಿಕೊಟ್ಟ ರೀತಿ ಇದು.
ನಾನು ಕಾಂಗ್ರೆಸ್ಸಿಗರಿಗೆ ಇದನ್ನು ಹೇಳಿದ್ರೆ ಖಂಡಿತ ಆಗ್ತಾರೆ, ನಾನು ವಿರೋಧ ಮಾಡುವುದಿಲ್ಲ, ಯಾರನ್ನೂ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗೋದಿಲ್ಲ. ಇದನ್ನೇ ಚಿನ್ನದ ರಸ್ತೆ ಅಂತ ನಾನು ಕರೆಯೋದು. ಚಿನ್ನದ ರಸ್ತೆ ಅಂತ ಯಾಕೆ ಅಂತಂದ್ರೆ ಈ ರೋಡಿನ ಕ್ವಾಲಿಟಿ ಇತ್ತೀಚೆಗೆ ಈ ದೇಶಕ್ಕೆ, ಈ ಕರ್ನಾಟಕಕ್ಕೆ ಬಂದಂತ ನಮ್ಮ ಸಾರಿಗೆ ಸಚಿವರು ಗಡ್ಕರಿಯವರು ಒಂದು ಮಾತು ಹೇಳಿದ್ರು. 2027ರ ವೇಳೆಗೆ ಕರ್ನಾಟಕದ ಎಲ್ಲ ಹೈವೇಗಳು, ಆಗುವಂತ ಎಲ್ಲ ಹೈವೇಗಳು, ಮುಂದಾಗುವಂತ ಎಲ್ಲ ಹೈವೇಗಳು ಲೆಕ್ಕ ಹಾಕಿದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ಸ್ ನ ರೋಡ್ಗಳನ್ನ ನೀವು ಕರ್ನಾಟಕದಲ್ಲಿ ನೋಡ್ತೀರಿ, ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ನಿತಿನ್ ಗಡ್ಕರಿ ಹೇಳ್ಬೇಕಾದಾಗ ಒಂದು ಹೆಮ್ಮೆ ಇದೆಯಲ್ಲ, ನಾವು ಯಾರಿಗೆ ಬೇಕಿದ್ರು ಸಮನಾಗಬಲ್ಲೆವು ಅನ್ನುವಂತ ಹೆಮ್ಮೆ ಇಟ್ಕೊಂಡಿರುತ್ತಿಲ್ಲ. 10 ವರ್ಷಗಳ ಹಿಂದೆ ಈ ದೇಶದ ಜನರಿಗೆ ಇತ್ತ ಅಂತ ಒಮ್ಮೆ ಯೋಚನೆ ಮಾಡಿ. ಫಾಸ್ಟ್ಯಾಗ್ ಕಲೆಕ್ಷನ್ 2014ರ ವೇಳೆಗೆ 80 ಕೋಟಿ ಪ್ರತಿದಿನ ಇತ್ತು. 80 ಕೋಟಿ ಪ್ರತಿದಿನ ಫಾಸ್ಟ್ಯಾಗ್ ಕಲೆಕ್ಷನ್ ಆಗ್ತಿತ್ತು. ಫಾಸ್ಟ್ಯಾಗ್ ನ ಎದುರಿಗೆ ಅಥವಾ ಟೋಲ್ ಕಲೆಕ್ಷನ್ ಎದುರಿಗೆ ನಿಂತುಕೊಳ್ಳುವಂತ ಸಮಯ, ವೇಟಿಂಗ್ ಪೀರಿಯಡ್ ಆನ್ ಎನ್ ಆವರೇಜ್ 12 ಮಿನಿಟ್ಸ್ ಇರ್ತಿತ್ತು. ಶನಿವಾರ ಭಾನುವಾರ ಅಂತೂ ರೋಡಲ್ಲಿ ಅತ್ಯಂತ ವೇಗವಾಗಿ ಹೋಗೋದು, ಟೋಲ್ ಗೇಟ್ ಅಲ್ಲಿ ಹೋಗ್ಬಿಟ್ಟು ಗಂಟೆಗಟ್ಟಲೆ ಕಾಯ್ಕೊಂಡು ನಿಂತಿರ್ಬೇಕಾದಂತ ಅನಿವಾರ್ಯತೆ ಇತ್ತು. ಇವತ್ತು ಫಾಸ್ಟ್ಯಾಗ್ ಕಲೆಕ್ಷನ್ 200 ಕೋಟಿ ರೂಪಾಯಿ ದಾಟಿದೆ. ಈ ಡಾಟಾ ನಾನು ನಿಮ್ಗೆ ಏನ್ ಕೊಡ್ತಿದ್ದೀನೋ ಕನಿಷ್ಠ ಪಕ್ಷ 7-8 ತಿಂಗಳು ಹಳೆಯದ್ದು. 7-8 ತಿಂಗಳ ನಂತರ ವ್ಯಾಪಕವಾದ ಬದಲಾವಣೆ ಬಂದಿದೆ, ಇನ್ನೂ ಜಾಸ್ತಿ ಆಗಿದೆ, ಇನ್ನೂ ಹೆಚ್ಚು ರೋಡ್ ಆಡ್ ಆಗಿದೆ. ಮತ್ತು ಇವತ್ತು ಟೋಲ್ ಗೇಟ್ ನಲ್ಲಿ ನಮಗೆ ಕಾಯುವ ಸಮಯ 47 ಸೆಕೆಂಡ್ ಆನ್ ಆನ್ ಆವರೇಜ್ ಇದೆ. 12 ನಿಮಿಷದಿಂದ 47 ಸೆಕೆಂಡ್ಗೆ ಬಂದಿದೆ. ಪರಿಣಾಮ ಒಂದು ಪುಟ್ಟ ಲೆಕ್ಕಾಚಾರ ಗವರ್ಮೆಂಟ್ ಕೊಟ್ಟಿದೆ, ಪ್ರತಿನಿತ್ಯ 17,000 ಕೋಟಿ ರೂಪಾಯಿಯ ಫ್ಯೂಯಲ್ ಈ ದೇಶದಲ್ಲಿ ಟೋಲ್ ಗೇಟ್ ನಲ್ಲಿ ಉಳಿತಾಯ ಆಗ್ತಾ ಇದೆ ಅಂತ ಸಣ್ಣ ಪುಟ್ಟ ಲೆಕ್ಕಾಚಾರ ಎಷ್ಟು. ಮಿತ್ರ, ಬರೀ ನಾನು ರೋಡ್ಗಳ ಬಗ್ಗೆ ಮಾತನಾಡ್ತಿರೋದಿಲ್ಲ. ನೀವು ಸ್ವಲ್ಪ ಮುಂದಕ್ಕೆ ಹೋಗಿ ಈ ದೇಶದ ಟ್ರೈನ್ ಫೆಸಿಲಿಟಿಗಳನ್ನ ನೋಡೋದಾದ್ರೆ, ಈ ದೇಶದಲ್ಲಿ ನರೇಂದ್ರ ಮೋದಿ ಬಂದ ನಂತರ 31,000 ಕಿಲೋಮೀಟರ್ ರೈಲ್ವೆ ಹಳಿಯನ್ನ ಹಾಕ್ತಾ ಇದೆ. ಹೆಚ್ಚು ಕಡಿಮೆ ಈ ದೇಶದ ಎಲ್ಲ ರೈಲ್ವೆ ಹಳಿಗಳು, ನಮ್ಮಲ್ಲಿ ಯಾರ್ಯಾರು ಟ್ರೈನ್ ಅಲ್ಲಿ ಓಡಾಡುವಂತ ಅಥವಾ ಕೊನೆ ಪಕ್ಷ ಟ್ರೈನ್ ಗೇಟ್ ಅಲ್ಲಿ ನಿಲ್ಲುವಂತ ರೂಢಿ ಇದ್ದವರು ಇದ್ದಾರೋ ಅವ್ರಿಗೆ ಗೊತ್ತಾಗುತ್ತೆ, ಸಿಂಗಲ್ ಟ್ರ್ಯಾಕ್ ಇದ್ದಿದ್ದೆಲ್ಲ ಇವತ್ತು ಭಾರತದಲ್ಲಿ ಡಬಲ್ ಟ್ರ್ಯಾಕ್ ಇದೆ. ಮತ್ತು ಯಾವ್ಯಾವ ಟ್ರ್ಯಾಕ್ ಇದೆಯೋ ಅದರಲ್ಲಿ 90% ಟ್ರ್ಯಾಕ್ಸ್ ಗಳು ಎಲೆಕ್ಟ್ರಿಫೈ ಆಗಿದೆ. ಮತ್ತು ಜಗತ್ನಲ್ಲಿ ಅತ್ಯಂತ ಹೆಚ್ಚು ಎಲೆಕ್ಟ್ರಿಫೈಡ್ ಟ್ರ್ಯಾಕ್ಸ್ ಎಲ್ಲಾದರೂ ಇದೆ ಅಂತಂದ್ರೆ ಅದು ಭಾರತದಲ್ಲಿ ಇದೆ ಅಂತ ಇತ್ತೀಚಿನ ಡಾಟಾ ಕೇಳಿದಾಗ ನಾನು ಬಹಳ ತಿಳಿಸ್ತಾ ಇತ್ತು. ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಎಲೆಕ್ಟ್ರಿಫೈಡ್ ರೈಲ್ವೆ ಹಳಿಗಳು. ಮಿತ್ರ, ಈ ರೈಲ್ವೆ ಹಳಿಗಳ ಪ್ರಭಾವ ಹೇಗಿದೆ ಅಂತಂದ್ರೆ, ನಾನು ವೇಗದ ದೃಷ್ಟಿಯಿಂದ ಹೇಳೋದಾದ್ರೆ, ಯಾವ ಸ್ಪೀಡ್ ನಲ್ಲಿ ಕಾಂಗ್ರೆಸ್ನವರು ರೈಲ್ವೆ ಹಳಿ ಹಾಕ್ತಾ ಇದ್ರೋ ಅದರ 3 ಪಟ್ಟು ಹೆಚ್ಚು ಸ್ಪೀಡ್ ನಲ್ಲಿ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ರೈಲ್ವೆ ಹಳಿ ಹಾಕ್ತಾ ಇದೆ. ನರೇಂದ್ರ ಮೋದಿ ಅವರು ಮೊನ್ನೆ ರಿಲೀಸ್ ಮಾಡಿರುವಂತಹ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇದುವರೆಗೂ 31,000 ಕಿಲೋಮೀಟರ್ ಹಳಿ ಹಾಕಿದ್ದೀವಿ. ಐ ಪ್ರಾಮಿಸ್ ಯು, ನನ್ನ ಥರ್ಡ್ ಟರ್ಮ್ ನಲ್ಲಿ ಪ್ರತಿ ವರ್ಷ 5,000 ಕಿಲೋಮೀಟರ್ ರೈಲ್ವೆ ಹಳಿಗಳನ್ನ ಹಾಕಿಸಿಕೊಡ್ತೀವಿ ಮತ್ತು ಮುಂದಿನ 5 ವರ್ಷದಲ್ಲಿ 25,000 ಕಿಲೋಮೀಟರ್ ರೈಲ್ವೆ ಹಳಿಗಳನ್ನ ಆಡ್ ಮಾಡ್ತೀವಿ. ಸೋ ದಟ್ ರೈಲ್ವೆ ಮಿನಿಸ್ಟರ್ ಹೇಳ್ತಾರೆ 2030ರ ವೇಳೆಗೆ 40,000 ಹೊಸ ರೂಟ್ಸ್ ಪ್ಲಾನ್ ಮಾಡ್ತೀವಿ. ಸೋ ದಟ್ ವೇಟಿಂಗ್ ಲಿಸ್ಟ್ ಅನ್ನೋದು ರೈಲ್ವೆ ಟಿಕೆಟ್ ನಲ್ಲಿ ಇನ್ನು ಮುಂದೆ ಕಾಣದೇ ಇರೋ ತರ ನಾವು ಮಾಡ್ತೀವಿ ಅಂತ ನಮಗೆ ಪ್ರಾಮಿಸ್ ಮಾಡ್ತಿದ್ದಾರೆ. ನೋ ವೇಟಿಂಗ್ ಲಿಸ್ಟ್. ಇನ್ನು ಮುಂದೆ ವೇಟಿಂಗ್ ಲಿಸ್ಟ್ ನೀವು ಟ್ರೈನ್ ಟಿಕೆಟ್ ನಲ್ಲಿ ನೋಡಬೇಕಾಗಿಲ್ಲ. ಹಾಗೆ 2013 ನಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಮೆಟ್ರೋ ಟ್ರೈನು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 8 ಸಿಟಿಗಳಲ್ಲಿತ್ತು. ಅದನ್ನ 24 ಸಿಟೀಸ್ಗೆ ನರೇಂದ್ರ ಮೋದಿ ಅವರು ಎಕ್ಸ್ಟೆಂಡ್ ಮಾಡಲಿಕ್ಕೆ ಹಾರ್ಡ್ ಪ್ರಯತ್ನ ಹಾಕಿದ್ರು. ಅದರ ಪರಿಣಾಮ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ 214 ಕಿಲೋಮೀಟರ್ ಮೆಟ್ರೋ ಟ್ರೈನ್ ಇತ್ತು. ಇವತ್ತು ಕನಿಷ್ಠ ಪಕ್ಷ ನಾನು 640 ಕಿಲೋಮೀಟರ್ ಅಂತ ಹೇಳ್ತಿದ್ದೆ. ಮೊನ್ನೆ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ 710 ಕಿಲೋಮೀಟರ್ ಮೆಟ್ರೋ ಟ್ರೈನ್ ನ ಹಳಿಗಳನ್ನ ನಾವು ಹಾಕ್ಲಿಕ್ಕೆ ಸಾಧ್ಯವಾಗಿದೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. 210ರಿಂದ 710ಕ್ಕೆ ಬಂದಿದ್ದಾರೆ ಅಂತಂದ್ರೆ 500 ಕಿಲೋಮೀಟರ್ ಮೆಟ್ರೋ ಹಳಿಗಳನ್ನ 10 ವರ್ಷಗಳಲ್ಲಿ ಆಡ್ ಮಾಡ್ಲಿಕ್ಕಾಗಿದೆಯಲ್ಲ, ಇದು ಹೊಸ ಗವರ್ಮೆಂಟ್ ನ ಸ್ಪೀಡ್ ಅಂತ, ಹೊಸ ಭಾರತದ ಸ್ಪೀಡ್ ಹಿಂಗಿದೆ. ಸ್ಪೀಡ್ ಹೇಗಿದೆ ಅಂತಂದ್ರೆ, ಈ ದೇಶ ಯಾವಾಗಲೂ ಓಡಾಡ್ತಾ ಇದ್ದಂತ ಟ್ರೈನ್ ಹೇಗಿತ್ತು ಗೊತ್ತಾ? ನಾವೆಲ್ಲರೂ ಓಡಾಡಿದ್ವಿ ಟ್ರೈನ್ ಅಲ್ಲಿ 60 to 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಇತ್ತು. 60 to 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಇದ್ದಂತ ಟ್ರೈನ್ ಅನ್ನ ನರೇಂದ್ರ ಮೋದಿ ಸ್ಪೀಡ್ ಇನ್ಕ್ರೀಸ್ ಮಾಡಬೇಕು ಅಂತ ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ಕೇಳ್ಕೊಂಡ್ರು. ಕೆನಡಾ ಕೇಳ್ಕೊಂಡ್ರು, ಅಮೆರಿಕ ಕೇಳ್ಕೊಂಡ್ರು, ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಕೂಡ ಬಿಡ್ಡಲ್ಲಿ ಪಾಲ್ಗೊಂಡಿತ್ತು, ಚೀನಾ ಬಂದಿತ್ತು. ಇವರೆಲ್ಲರೂ ಬಂದ್ರು, ಎಲ್ಲರೂ ಟ್ರಯಲ್ ಮಾಡಿದ್ರು. ಆಗಲಿಲ್ಲ. ಕೊನೆಗೆ ಸ್ಪೇನಿನ ಟ್ಯಾಲ್ಗೋ ಟ್ರೈನ್ ಸೆಲೆಕ್ಟ್ ಆಯ್ತು. ಅವ್ರ ಸ್ಪೀಡ್ ಎಷ್ಟಿತ್ತು ಗೊತ್ತಾ? 117 ಕಿಲೋಮೀಟರ್ ಪರ್ ಅವರ್. ಆಗ ನಮ್ಮ ಚೆನ್ನೈನ ಫ್ಯಾಕ್ಟರಿಯ ಸುಧಾಂಶು ಮಣಿ ಅನ್ನುವಂತ ಇಂಜಿನಿಯರ್ ಒಂದ್ ಚಾನ್ಸ್ ನಮ್ಗೆ ಕೊಡಿ ಅಂತ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಸಂಶೋಧನೆ ಶುರು ಮಾಡಿದ್ರು. ಅದರ ಪರಿಣಾಮ ಏನಾಯ್ತು ಅಂತಂದ್ರೆ
18 ಬೋಗಿಗಳ ಟ್ರೈನ್ 18 ಅನ್ನ ನಮ್ಮ ಚೆನ್ನೈ ಇಂಜಿನಿಯರ್ಸ್ ಡಿಸೈನ್ ಮಾಡಿದ್ರು. 18 ಬೋಗೀಸ್ ಇತ್ತು. ಅದು ಯಾವ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿತ್ತು ಗೊತ್ತಾ? ಇದೇ ಹಳಿಗಳ ಮೇಲೆ ಸುಮಾರು 130ರಿಂದ 160 ಕಿಲೋಮೀಟರ್ ಸ್ಪೀಡ್ ಹೋಗಬಲ್ಲಂತ ಟ್ರೈನ್ಗಳನ್ನ ನಮ್ಮ ಚೆನ್ನೈನ ಇಂಜಿನಿಯರ್ಸ್ ಡಿಸೈನ್ ಮಾಡಿದ್ರು. ನರೇಂದ್ರ ಮೋದಿ ಆಡ್ ಮಾಡಿದ್ರು ಒಂದೇ ಒಂದು ಏನು ಅಂದ್ರೆ ಟ್ರೈನ್ 18 ತೆಗೆದ್ರು, ಅದಕ್ಕೆ ವಂದೇ ಭಾರತ್ ಅನ್ನೋ ಹೆಸರು. ಇವಾಗ ಏನ್ ವಂದೇ ಭಾರತ್ ಇದೆ, ಆ ವಂದೇ ಭಾರತ್ 100% ಭಾರತೀಯವಾಗಿರುವಂತ ಟ್ರೈನ್. ಯಾರ್ಯಾರು ಒಂದೇ ಮಾತ್ರ ಹೇಳೋದಿಲ್ವೋ ಅವರು ಕೂಡ ಈಗ ಸ್ಪೀಡ್ ಬೇಕು ಅಂದ್ರೆ ವಂದೇ ಭಾರತ್ ಹೇಳಲೇಬೇಕಾದಂತ ಸ್ಥಿತಿ ಇದೆಯಲ್ಲ, ಅದು ಖಂಡಿಸಿದ್ದಾರೆ. ಮ್ಯಾಜಿಕ್ ಹೆಂಗಿದೆ ಅಂತಂದ್ರೆ, ಯಾವ ವಂದೇ ಭಾರತ್ ಟ್ರೈನ್ ಅಥವಾ ಆ ಸ್ಪೀಡ್ ಟ್ರೈನ್ ಅನ್ನ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು. ಐ ಆಮ್ ವೆರಿ ಪ್ರೌಡ್ ಎನಫ್ ಟು ಸೇ, ಇವತ್ತು ಭಾರತ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಿದ್ಧವಾಗಿದೆ. ಮೇಡ್ ಇನ್ ಇಂಡಿಯಾ ಟ್ರೈನ್ಸ್ ಇವತ್ತು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಕಂಡು ಬಂದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಈಗ ಬರ್ಬೇಕಾದ್ರೆ ಒಂದು ರಿಪೋರ್ಟ್ ಓದ್ಕೊಂಡು ಬರ್ತಾ ಇದ್ದೆ. ಪ್ರಾಬಬ್ಲಿ ಅದನ್ನ ವಂದೇ ಭಾರತ್ ರೀಜನಲ್ ಟ್ರೈನ್ಸ್ ಅಂತ ಕರೀತಾರೋ ಗೊತ್ತಿಲ್ಲ, ಟೈಟಲ್ ನಂಗೆ ಮರ್ತೋಗಿದೆ, ಏನ್ ಹೆಸರಿಟ್ಟಿದ್ದಾರೆ ಇದಕ್ಕೆ ಅಂತ. ಆ ಟ್ರೈನು 130 ಕಿಲೋಮೀಟರ್ ಮ್ಯಾಕ್ಸಿಮಮ್ ಸ್ಪೀಡ್ ನಲ್ಲಿ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಸಂಚರಿಸುವಂತ ಟ್ರೈನ್ಗಳನ್ನ ಓಡಾಡೋದಕ್ಕೆ ಶುರು ಮಾಡ್ತಿದ್ದಾರೆ ಅಂತ. ಅಂದ್ರೆ ಬುಲೆಟ್ ಟ್ರೈನ್ ಬರೋಕ್ಕಿಂತ ಮುಂಚೆ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಮ್ಮ ಸ್ಪೀಡ್ ಅನ್ನ ರೈಸ್ ಮಾಡುವಂತ ಪ್ರಯತ್ನ ಇದೆಯಲ್ಲ, ನರೇಂದ್ರ ಮೋದಿ ಅದನ್ನು ಮಾಡ್ತಾ ಇದ್ದಾರೆ ಅಂತ. ಮಿತ್ರ, ಇನ್ನು ಆಶ್ಚರ್ಯಕರವಾದ ಸಂಗತಿ ನಿಮ್ಗೆ ಹೇಳ್ತೀನಿ. ನಾನು ನರೇಂದ್ರ ಮೋದಿ ಅವರನ್ನ ಬಿಸಿನೆಸ್ ಮನ್ ಆಗಿ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಈ ಕಾರಣಕ್ಕೋಸ್ಕರ. ನರೇಂದ್ರ ಮೋದಿ ಜಾಗದಲ್ಲಿ ಮತ್ತೊಬ್ಬ ಕವಿ ಕೂತಿದ್ರೆ ಬಹುಶಃ ಇದನ್ನೆಲ್ಲ ಯೋಚನೆ ಮಾಡ್ತಿರ್ಲಿಲ್ವೇನು, ಆದ್ರೆ ನರೇಂದ್ರ ಮೋದಿಗೆ ಅದನ್ನ ಯೋಚನೆ ಮಾಡೋ ಕೆಪಾಸಿಟಿ ಇದೆ. ಏನ್ ಗೊತ್ತೇನೆ, ಈ ದೇಶದಲ್ಲಿ ಹೈಯೆಸ್ಟ್ ಸರಕು ಸಾಗಣೆ ಆಗಬೇಕಾಗಿರೋದು ಟ್ರೈನಿನ ಮೂಲಕ. ಆದ್ರೆ ದುರಂತ, UPA ಕಾಲದಲ್ಲಿ ಅಥವಾ ಕಾಂಗ್ರೆಸ್ಸಿನ ಕಾಲದಲ್ಲಿ ಟ್ರೈನ್ಗಳನ್ನ ಯಾವ ಹಂತಕ್ಕೆ ನಿಲ್ಲಿಸ್ಬಿಟ್ರು ಅಂತಂದ್ರೆ, ಪ್ಯಾಸೆಂಜರ್ ಟ್ರೈನ್ಗೆ ಹೆಚ್ಚಿನ ಮಹತ್ವ ಕೊಟ್ಟು ಈ ಫ್ರೈಟ್ ಅನ್ನು ತೆಗೆದುಕೊಂಡು ಹೋಗಬೇಕಾಗಿರೋ ಟ್ರೈನ್ಗಳು ದಿನಗಟ್ಟಲೆ ಕಾಯಬೇಕಾದ ಸ್ಥಿತಿ ಬರ್ತಿತ್ತು. ಒಂದು ಕಲ್ಲಿದ್ದಲು ರಾ ಮೆಟೀರಿಯಲ್ ಅದು ಎಲ್ಲಿ ಅದು ಉಪಯೋಗ ಆಗಬೇಕು ಅಲ್ಲಿ ತಲುಪಲಿಕ್ಕೆ 4 ದಿನ ತೆಗೆದುಕೊಳ್ತಾ ಇತ್ತು. ನರೇಂದ್ರ ಮೋದಿ ಯೋಚನೆ ಮಾಡಿದ್ರು, ಎಲ್ಲಿ ಈ ತರದ ಫ್ರೈಟ್ ಓಡಾಡುವಂತ ಜಾಗ ಜಾಸ್ತಿ ಇದೆಯೋ ಅಲ್ಲಿ ಫ್ರೈಟ್ ಕಾರಿಡಾರ್ ಮಾಡೋಣ ಅಂತ ಪಂಜಾಬಿನಿಂದ ಒರಿಸ್ಸಾದವರೆಗೂ ಈಸ್ಟರ್ನ್ ಕಾರಿಡಾರ್ ಪ್ಲಾನ್ ಮಾಡಿದ್ರು. ಹರಿಯಾಣದಿಂದ ಮುಂಬೈವರೆಗೂ ವೆಸ್ಟರ್ನ್ ಕಾರಿಡಾರ್ ಪ್ಲಾನ್ ಮಾಡಿದ್ರು. ಈಸ್ಟರ್ನ್ ಕಾರಿಡಾರ್ 1800 ಕಿಲೋಮೀಟರ್, ವೆಸ್ಟರ್ನ್ ಕಾರಿಡಾರ್ 1500 ಕಿಲೋಮೀಟರ್. ಇವೆರಡನ್ನು ಪ್ಲಾನ್ ಮಾಡಿ 2014-15ರಲ್ಲಿ ಡಿಸೈನ್ಸ್ ಮಾಡಿಕೊಂಡ್ರು, ಕೆಲಸ ಶುರು ಮಾಡಿದ್ರು. ಟೋಟಲ್ ಕಂಪ್ಲೀಟ್ ಆಗಿದೆ. ಫ್ರೈಟ್ ಕಾರಿಡಾರ್ ಟೋಟಲ್ ಕಂಪ್ಲೀಟ್ ಆಗಿದೆ. ಅಂಡ್ ಯು ನೋ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ಫ್ರೈಟ್ ಕಾರಿಡಾರ್ ಹಳಿಗಳು ಎಷ್ಟಿದ್ವು ಅಂತ 0 ಕಿಲೋಮೀಟರ್ಸ್. ನರೇಂದ್ರ ಮೋದಿ ತಮ್ಮ ಅವಧಿಯಲ್ಲಿ ಹೆಚ್ಚು ಕಡಿಮೆ 3000 ಕಿಲೋಮೀಟರ್ಗಳ ಫ್ರೈಟ್ ಕಾರಿಡಾರ್ ಮಾಡಿದ್ದಾರೆ. ಒಂದೆರಡು ಕಡೆ ಸಣ್ಣ ಪ್ಯಾಚ್ ಕಂಪ್ಲೀಟ್ ಆದ್ರೆ ಈಸ್ಟರ್ನ್ ಮತ್ತು ವೆಸ್ಟರ್ನ್ ಕಾರಿಡಾರ್ ಕಂಪ್ಲೀಟ್ ಆಗುತ್ತೆ. ಇನ್ನು ಇವೆರಡನ್ನೂ ಕನೆಕ್ಟ್ ಮಾಡಿದ್ರೆ ಫ್ರೈಟ್ ಕ್ಯಾರಿಯಿಂಗ್ ಅಲ್ಲಿ ನಮ್ಮನ್ನ ಕಾಂಪೀಟ್ ಮಾಡಲಿಕ್ಕೆ ಸದ್ಯದ ಮಟ್ಟಿಗೆ ಅದು ಸಾಧ್ಯ ಆಗಲಿಕ್ಕಿಲ್ಲ. 4 ದಿನ ಕಲ್ಲಿದ್ದಲು ತೆಗೆದುಕೊಂಡು ಹೋಗ್ಲಿಕ್ಕೆ ಹಿಡಿತಿತ್ತು, ಈಗ ಅದನ್ನ 1-1.5 ದಿನಕ್ಕೆ ಇಳಿಸಲಾಗಿದೆ. ಇದು ನರೇಂದ್ರ ಮೋದಿ ಮಾಡಿಕೊಟ್ಟಿರೋ ಲಾಭ. ಯಾರ ಚೇಂಬರ್ ಆಫ್ ಕಾಮರ್ಸ್ ನವರು ಇದ್ದೀರೋ ಅವ್ರಿಗೆ ಅರ್ಥ ಆಗುತ್ತೆ. ಈ ಸಮಯ ಡಿಕ್ರೀಸ್ ಆಗಿರೋದ್ರ ಲಾಭ ಏನು ಅಂತಂದ್ರೆ, ಯಾರು ಇನ್ವೆಸ್ಟ್ಮೆಂಟ್ ಇಟ್ಕೊಂಡಿದ್ದಾರೋ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಏನಿರುತ್ತೆ ಅಂದ್ರೆ, ಕಲ್ಲಿದ್ದಲು ಇವತ್ತು ಖಾಲಿಯಾದರೂ ಇನ್ನು 1.5 ದಿನಗಳಲ್ಲಿ ಕಲ್ಲಿದ್ದಲು ನನಗೆ ಬರುತ್ತೆ ಅನ್ನೋ ವಿಶ್ವಾಸದ ಕಾರಣಕ್ಕೋಸ್ಕರ ಕಲ್ಲಿದ್ದಲಿನ ಸ್ಟಾಕ್ ಅನ್ನ 4 ದಿನಕ್ಕೆ ಬೇಕಾಗಿರೋದನ್ನ 1.5 ದಿನಕ್ಕೆ ಇಟ್ಕೊಳ್ಬಹುದು. ಮತ್ತು ಅದರ ಮೇಲೆ ಮಾಡುವ ಇನ್ವೆಸ್ಟ್ಮೆಂಟ್ ನ ಆತ ಪ್ರೊಡಕ್ಷನ್ ಮಾಡಿ ಮಾರಾಟ ಮಾಡೋದನ್ನು ಮಾಡಿದ್ರೆ ಲಾಭ ಹೆಚ್ಚು ಗಳಿಸಬಹುದು ಅಥವಾ ವಸ್ತುವನ್ನ ಕಡಿಮೆ ಬೆಲೆಗೆ ಕೊಡಬಹುದು. ನಾವು ಜಗತ್ತಿನ ಜನರೊಂದಿಗೆ ಕಾಂಪೀಟ್ ಮಾಡಬಹುದು ಅಂತಿದೆಯಲ್ಲ, ನರೇಂದ್ರ ಮೋದಿ ಭಾರತವನ್ನ ಅದಕ್ಕೆ ತಯಾರು ಮಾಡ್ತಿದ್ದಾರೆ. ಮಿತ್ರ, ನನಗೆ ಇವತ್ತು ನೀವು ಸೇರ್ತಿದ್ದೀರಾ ಅಂತಂದ್ರೆ ಬಹಳ ಖುಷಿಯಾಗಿ ಯಾಕೆ ಗೊತ್ತಾ, ನಾನಿವತ್ತು ಹಳ್ಳಿಗಳಲ್ಲಿ ಹೋಗಿದ್ದೀನಿ, ಮಾತನಾಡಿದವರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ನೀವು ಅರ್ಥ ಮಾಡಿಕೊಳ್ಳಬಲ್ಲಿರಿ ನರೇಂದ್ರ ಮೋದಿ ಭಾರತವನ್ನ ಯಾವ ದಿಕ್ಕಿನಲ್ಲಿ ರೂಪಿಸ್ತಾ ಇದ್ದಾರೆ ಅಂತ. ನರೇಂದ್ರ ಮೋದಿ ಈ ಭಾರತವನ್ನ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅತ್ಯದ್ಭುತವಾಗಿ ರೆಡಿ ಮಾಡುವಂತ ಒಂದು ನಿಶ್ಚಯ ಮಾಡಿದ್ದಾರೆ. ನಾನು ನಿತಿನ್ ಗಡ್ಕರಿ ಅವರಿಗೆ ವಿಶೇಷವಾದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಹೆಗಲು ಕೊಟ್ಟು ದುಡಿದಿದ್ದಾರೆ ಆ ಮನುಷ್ಯ. ಅವರ ಕನಸುಗಳನ್ನು ಸಾಕಾರಗೊಳಿಸುವಂತ ಆ ಸಮರ್ಥವಾದ ಕೈಯಾಗಿ ದುಡಿತಾ ಇದ್ದಾರೆ. ಒಂದು ಕಡೆ ಇದಾದ್ರೆ, ಎರಡನೇ ಕಡೆ ತುಂಬಾ ಜನ ತರುಣರಿಂದ ನಿಮಗೆ ರೋಡ್ಸ್, ಟು ಬಿ ಫ್ರಾಂಕ್, ನಾನು ಇತ್ತೀಚೆಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಹೋಗಿ ನನಗೆ ಮಾತಾಡಬೇಕಾದಂತ ಪರಿಸ್ಥಿತಿ ಬಂತು. ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳಿಗೆ ನಾನು ಇವನ್ನೆಲ್ಲ ಹೇಳ್ಬೇಕಾದ್ರೆ ಅವರಿಗೇನು ಡಿಫರೆನ್ಸ್ ಅನ್ನಿಸ್ತಿಲ್ಲ. ಯಾಕೆ ಗೊತ್ತಾ, ಅವರು 10 ವರ್ಷಕ್ಕೆ ಇದ್ದಾಗ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ. ಈಗ ಅವರು 18 ವರ್ಷ. ಅವ್ರು 10 ವರ್ಷಕ್ಕೆ ರೋಡ್ ಹಾಳಾಗಿರೋದೆಲ್ಲ ಏನು ಗೊತ್ತಿರಲ್ಲ ಅವರಿಗೆ. ಅವರಿಗೆ ಬುದ್ಧಿ ಬರುವಾಗ ಒಳ್ಳೆ
ಅನ್ನೋದರ ಎಕ್ಸ್ಪ್ಲನೇಷನ್ ನನ್ಗೆ ಮಾಡ್ಲಿಕ್ಕೆ ಬಹಳ ಕಷ್ಟ. ನನಗೆ ಗೊತ್ತಿದೆ ಹುಬ್ಳಿಗೆ ಬರ್ಬೇಕಾದ್ರೆ ನನ್ಗೆ ಎಂತ ಸವಾಲಾಗಿರ್ತಿತ್ತು, ಆಮೇಲೆ ಅಟಲ್ ಜಿ ರೋಡ್ ಆದ ನಂತರ ಎಷ್ಟು ಒಳ್ಳೇದಾಯ್ತು, ಆ ರೋಡು ಹೆಂಗ್ ಹಾಳಾಯ್ತು, ನರೇಂದ್ರ ಮೋದಿ ಅದನ್ನ ಹೆಂಗ್ ಮತ್ತೆ ಅದು ಕ್ಲಾಸಿಕ್ ರೋಡ್ ಆಗಿ ಡೆವಲಪ್ ಮಾಡಿದ್ರು, ಮೈಸೂರು ಹೋಗೋ ರೋಡ್ ಎಷ್ಟು ಕೆಟ್ಟದಾಗಿತ್ತು, ನರೇಂದ್ರ ಮೋದಿ ಎಕ್ಸ್ಪ್ರೆಸ್ ವೇ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ರು. ಆದ್ರೆ 10 ವರ್ಷಕ್ಕೆ ನರೇಂದ್ರ ಮೋದಿ ಅವರು ನೋಡಿದ ವ್ಯಕ್ತಿಗೆ 18 ವರ್ಷಕ್ಕಾಗಿರೋ ಬದಲಾವಣೆ ಏನು ಬದಲಾವಣೆ ಅಂತ ಅನ್ಸೋದಿಲ್ಲ. ನನಗೆ ಆ ಹುಡುಗರ ಎದುರುಗಡೆ ನಿಂತಾಗ ನಮ್ಮ ಅಪ್ಪ ನೆನಪಾದ್ರು ನನಗೆ. ಯಾಕೆಂದ್ರೆ ನಮ್ಮ ಅಪ್ಪ ಹೇಳೋರು, ನಾವ್ ಎಷ್ಟು ಬಡತನದಿಂದ ಬಂದಿದೀವಿ ಗೊತ್ತಾ, ನೀನ್ ಒಂದು ದಿನ ಬಡತನ ನೋಡ್ಲಿಲ್ಲ ನಂಗೆ. ಅವಾಗ ನಮ್ಮ ಅಪ್ಪ ಯಾವಾಗಲೂ ಪದೇ ಪದೇ ಯಾಕೆ ಹೇಳ್ತಾರೆ ಅಂತ ಅನಿಸ್ತಿತ್ತು. ಈಗ ನಮ್ಗೆ ಗೊತ್ತಾಗುತ್ತೆ, ನಮ್ಮ ಹುಡುಗರ ಎದುರಿಗೆ ನಿಂತ್ಕೊಂಡು ನಮ್ಮ ರೋಡ್ ಹೇಗಿತ್ತು ಗೊತ್ತೇನಪ್ಪ, ಯು ಆರ್ ಲಕ್ಕಿ, ಎಂತ ಕ್ಲಾಸಿಕ್ ರೋಡಲ್ಲಿ ಓಡಾಡ್ತಿದ್ದೀರಾ ಅಂತ ನಾವು ಕಂಠ ಹರ್ಕೊಂಡ್ರೆ ಅವರಿಗೂ ನಮ್ಮ ಅಪ್ಪ ನನಗೆ ಹೆಂಗ್ ಅನ್ನಿಸ್ತಿದ್ರು ಹಂಗೆ ಅನ್ನಿಸ್ತಾರೆ. ಇವತ್ತು ಹೇಗಾಗಿದೆ ಅಂತಂದ್ರೆ ಇಂಟರ್ನೆಟ್ ಬಹಳ ಈ ಹುಡುಗರಿಗೆ ಯಾರು ಗೊತ್ತಿದ್ದೀರೋ, ತರುಣಿಗೆ ಯಾರು ಗೊತ್ತಿದ್ದೀರೋ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಭಾರತದ ಇಂಟರ್ನೆಟ್ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ನಾನು ಮೊದಲನೇ ಮೊಬೈಲ್ ಯೂಸ್ ಮಾಡುವಾಗ, ಪ್ಲೀಸ್ ಲಿಸನ್ ಕೇರ್ಫುಲಿ ಟು ದಿಸ್, ಇಲ್ಲಿರೋ ಬಹುತೇಕರಿಗೆ ಅರ್ಥ ಆಗುತ್ತೆ. ನಾನು ಮೊದಲನೇ ಮೊಬೈಲ್ ಯೂಸ್ ಮಾಡುವಾಗ ಆ ಮೊಬೈಲ್ಗೆ ನಾನು ಹಾಕ್ತಾ ಇದ್ದಂತ ಡಾಟಾ ಎಷ್ಟು ಅಂತಂದ್ರೆ 1 GB ಡಾಟಾ 25 ಡೇಸ್, 350 ರೂಪಾಯಿ. 1 GB ಡಾಟಾ 25 ಡೇಸ್ 350 ರೂಪಾಯಿ. ನನ್ನ ದುರದೃಷ್ಟಕ್ಕೆ ಅಥವಾ ಎಲ್ಲರ ದುರದೃಷ್ಟಕ್ಕೆ 20 ದಿನಕ್ಕೆ ಖಾಲಿ ಆಗ್ಬಿಡ್ತಿತ್ತು. ಇನ್ನೊಂದು ನೆಕ್ಸ್ಟ್ 5 ಡೇಸ್ ಈ ಮೊಬೈಲ್ ರಿಂಗ್ ಆದ್ರೆ ಭಯ ಆಗೋದು, ಈ ಮೊಬೈಲ್ ಮೆಸೇಜ್ ಬಂದ್ರೆ ಭಯ ಆಗೋದು, ಯಾಕಪ್ಪ ಮುಟ್ಟೋದು ಅಂತ ಮೊಬೈಲ್ ದೂರ ಇಟ್ಟು ಮುಚ್ಚಿಟ್ಟು ಕೂತ್ಕೊಳ್ತಿದ್ವಿ, ನೋಡ್ತಾನೆ ಇರಲಿಲ್ಲ ಫಾರ್ 5 ಡೇಸ್. ಯಾಕಂದ್ರೆ ಈ 9 ದಿನ ಕಳೆದ್ರೆ ಹೊಸದಾಗಿ ರೀಚಾರ್ಜ್ ಮಾಡಿಸಬಹುದು ಅನ್ನೋ ಏಕೈಕ ಕಾರಣಕ್ಕೆ. ನರೇಂದ್ರ ಮೋದಿ ಬಂದ ನಂತರ ಏನಾಗಿದೆ ಗೊತ್ತಾ, 1 GB ಡಾಟಾ 300 ರೂಪಾಯಿ ಇತ್ತು, ಇವತ್ತು ಪರ್ ಡೇ 1.5 GB ಡಾಟಾ 300 ರೂಪಾಯಿ ಪರ್ ಮಂತ್. ಅದೇ 300 ರೂಪಾಯಿಗೆ ಪರ್ ಡೇ 1.5 GB ಡಾಟಾ. ಅವತ್ತು 1 GB ಡಾಟಾ 300 ರೂಪಾಯಿ ಇತ್ತು, ಇವತ್ತು 1.5 GB ಡಾಟಾ 10 ರೂಪಾಯಿಗಿಂತ ಕಡಿಮೆ ಸಿಗ್ತಿದೆ. ಅಂಡ್ ಇಂಟ್ರೆಸ್ಟಿಂಗ್ಲಿ ನಮ್ಮ ತರುಣರು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಅದೇ ಮೊಬೈಲ್ ಅಲ್ಲಿ ನರೇಂದ್ರ ಮೋದಿ ಬೈತಾ ಕೂತಿರ್ತಾರೆ. ನನಗನ್ಸುತ್ತೆ ಡಾಟಾ ಕೊಟ್ಟಿರೋದೇ ಆ ಪುಣ್ಯಾತ್ಮ ಕಣೋ, ಇಲ್ಲಾಂದ್ರೆ ನಿಮ್ಗೆ ಬೈಲಿಕ್ಕೂ ಅವಕಾಶ ಇರಲಿಲ್ಲ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಅಂತ ನನಗೆ ಚೀರಾಡಿ ಹೇಳಬೇಕು ಅನ್ಸುತ್ತೆ. ಫೈನ್, ಇದು ಡಾಟಾದ ವಿಷಯ. ಆದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ನರೇಂದ್ರ ಮೋದಿ ಅವ್ರನ್ನ ಏನ್ ಆಡ್ಕೊಳ್ತಿತ್ತು ಗೊತ್ತಾ, ಈ ದೇಶದ ಹಳ್ಳಿಗಳಿಗೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇಲ್ಲ, ಅಂಡ್ ಯು ಸ್ಪೀಕ್ ಹೆಲ್ ಲಾಟ್ ಆಫ್ ಥಿಂಗ್ಸ್. ಯಾಕೋ ನಂಗೆ ಅನ್ಸಿತ್ತು ಅಂತಂದ್ರೆ 2011 ನಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬೀಳೋಕ್ಕಿಂತ 3 ವರ್ಷದ ಮುಂಚೆ ಆಪ್ಟಿಕಲ್ ಫೈಬರ್ ಕೇಬಲ್ ನೆಟ್ವರ್ಕ್ ಅನ್ನ ದೇಶದಾದ್ಯಂತ ಹಾಕಬೇಕು, ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಕನೆಕ್ಟ್ ಮಾಡಬೇಕು ಅಂತ ಒಂದು ಯೋಜನೆ ತಗೊಂಡು ಬಂದ್ರು. 2011 ಅಕ್ಟೋಬರ್ ಪ್ರಾಬಬ್ಲಿ ಆ ಯೋಜನೆ ತಗೊಂಡು ಬಂದ್ರು. 2014 ನಲ್ಲಿ ಗವರ್ಮೆಂಟ್ ಬಿತ್ತು. 3 ವರ್ಷಗಳಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ UPA 2 ಹಾಕಿದ ಆಪ್ಟಿಕಲ್ ಫೈಬರ್ ಕೇಬಲ್ ನೆಟ್ವರ್ಕ್ ಎಷ್ಟಿತ್ತು ಗೊತ್ತಾ? ಇಟ್ ಇಸ್ ಲೆಸ್ ದೆನ್ 300 ಕಿಲೋಮೀಟರ್ಸ್. ನರೇಂದ್ರ ಮೋದಿ ಅವರ ಟೋಟಲ್ ಯೋಜನೆಯನ್ನ ಸಿಂಪಲ್ ವರ್ಡ್ ಗೆ ತಂದ್ರು, ಭಾರತ್ ನೆಟ್ ಅಂತ. ಆ ನೆಟ್ಟಿನ ಮೂಲಕ ಕನೆಕ್ಟ್ ಮಾಡಿ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಹಾಕಿಸಿರುವಂತದ್ದು ಎಷ್ಟು ಗೊತ್ತಾ? ಅವರು 320 ಕಿಲೋಮೀಟರ್ಸ್ ಹಾಕಿಸಿರ್ಬೋದು, ನರೇಂದ್ರ ಮೋದಿ 10 ವರ್ಷಗಳಲ್ಲಿ 6.7 lakh ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ಕೇಬಲ್. ಈ ದೇಶದಲ್ಲಿ ಒಟ್ಟು ಇರೋದು 2.5 ಲಕ್ಷ ಗ್ರಾಮ ಪಂಚಾಯಿತಿಗಳು. ಇವತ್ತು ಹೆಚ್ಚು ಕಡಿಮೆ 2 ಲಕ್ಷ ಗ್ರಾಮ ಪಂಚಾಯಿತಿಗಳು ಆಪ್ಟಿಕಲ್ ಫೈಬರ್ ಕೇಬಲ್ ನೆಟ್ವರ್ಕ್ ನಿಂದ ಕನೆಕ್ಟ್ ಆಗಲ್ಪಟ್ಟಿವೆ. ಇದು ಭಾರತದ ಸ್ಪೀಡ್. ಇವತ್ತು ಭಾರತ ಎಷ್ಟು ಸ್ಪೀಡ್ ನಲ್ಲಿ ಇದೆ ಅಂತಂದ್ರೆ 1.3 Mbps ಸ್ಪೀಡ್ ಮೊದಲಿತ್ತು, ಇವತ್ತು ನಮ್ಮ ಸ್ಪೀಡ್ ಆನ್ ಆನ್ ಆವರೇಜ್ 75 Mbps ಇದೆ. ನಮ್ಮ ಮನೆಯಲ್ಲಿ ನಾನು ಜಿಯೋ ಫೈಬರ್ ಹಾಕೊಂಡಿದ್ದೀನಿ. ಸಮಟೈಮ್ಸ್ ನನಗೆ ಶಾಕ್ ಆಗುತ್ತೆ, 100 Mbps ಸ್ಪೀಡ್ ಬರಬೇಕಾದ್ರೆ ಭಯ ಆಗುತ್ತೆ ನನಗೆ, ಏನಾಗ್ಬಿಡುತ್ತಪ್ಪ ಟಿವಿ ಸುಟ್ಟೋಗುತ್ತೆ ಅಂತ. ಬಿಕಾಸ್ ನಾವು 1 Mbps 2 Mbps ಓಡಾಡ್ಕೊಂಡಿದ್ದವರಲ್ಲ, 100 Mbps ಆ ಸ್ಪೀಡ್ ನೆಟ್ ತೋರಿಸಬೇಕಾದ್ರೆ ಎಷ್ಟು ಸ್ಪೀಡ್ ಇದೆ ಅಂತ ಅನ್ಸುತ್ತೆ. ಈ ಭಾರತದ ಸ್ಪೀಡ್ ನಲ್ಲಿ ಚೇಂಜ್ ಆಗಿದೆ. ಸ್ಪೀಡ್ ನ ವಿಚಾರಕ್ಕೆ ಬರೋದಾದ್ರೆ ಭಾರತ ಇವತ್ತು ಡೆಫಿನೆಟ್ಲಿ 5G ಅನ್ನು ದಾಟಿ 6G ಬೆಡ್ ಗೆ ಸಿದ್ಧವಾಗಿ ನಿಂತಿದೆ. ಜಗತ್ತಿನಲ್ಲಿ ಈ ತರದ ವೇಗದ ಅಡಾಪ್ಟೇಷನ್ ಏನಾದರೂ ಮಾಡ್ಕೊಂಡಿದ್ರೆ ಅದು ಭಾರತ ಅನ್ನುವಂತ ಹೆಮ್ಮೆ ಡೆಫಿನೆಟ್ಲಿ ಇದೆ. ಇನ್ಫ್ರಾಸ್ಟ್ರಕ್ಚರ್ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ, ನಾನು ಸಮಯದ ಕಾರಣಕ್ಕೋಸ್ಕರ ಇಲ್ಲಿಗೆ ನಿಲ್ಲಿಸ್ತಿರೋದು. ಆದ್ರೆ ನನಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಇನ್ನು ಅರ್ಧ ಗಂಟೆ ಹೇಳಬೇಕಾಗಿರುವಂತ ಸಂಗತಿಗಳಿದೆ. ಇನ್ನು ಇಂಡಿಯನ್ ಎಕಾನಮಿ ಕುರಿತಂತೆ ನಾನು ಬರ್ತೀನಿ. ಒಂದು ಇಂಟ್ರೆಸ್ಟಿಂಗ್ ಸಂಗತಿ ನಿಮ್ ಜೊತೆ ಹಂಚ್ಕೊಳ್ತೀನಿ, ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ. 2014 ನಲ್ಲಿ ಭಾರತದ GDP ಇದೆಯಲ್ಲ, ಅದು ಚೀನಾದ GDPಯ 37% ಇತ್ತು. ಚೀನಾದ GDP ಎಷ್ಟಿತ್ತು ನಮ್ಮ ಅದ್ರ ಜೊತೆ ಕಂಪೇರ್ ಮಾಡೋದಾದ್ರೆ ಚೀನಾದ GDPಯ 37% ಇತ್ತು. 2004 ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಬಿಟ್ಕೊಡ್ಬೇಕಾದ್ರೆ 2014 ನಲ್ಲಿ ನರೇಂದ್ರ ಮೋದಿ ಅವರ ಕೈಯಲ್ಲಿ
ದ ಎಕ್ಸ್ಪರ್ಟ್ ಎಕನಾಮಿಕ್ ಎಕ್ಸ್ಪರ್ಟ್ ಮನಮೋಹನ್ ಸಿಂಗ್ ಗವರ್ಮೆಂಟ್ ಕೊಡಬೇಕಾದ್ರೆ ಯಾವ 37% GDP ಇತ್ತು ಚೀನಾದು, ಅದು 19%ಗೆ ಇಳಿದಿತ್ತು, ಹಾಫ್ಗೆ ಇಳಿದಿತ್ತು. ಇನ್ನು ಗಂಭೀರವಾದ ಸಂಗತಿ ಹೇಳ್ಬೇಕು ಅಂತಂದ್ರೆ 2004 ನಲ್ಲಿ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ UPA 1ಗೆ ಗವರ್ಮೆಂಟ್ ಕೊಟ್ಟರು, ಆಗ ಭಾರತ ಮತ್ತು ಚೀನಾದ ವ್ಯಾಪಾರದ ನಡುವೆ $1.5 ಬಿಲಿಯನ್ ನಷ್ಟು ಸರ್ಪ್ಲಸ್ ಇತ್ತು ನಮ್ಮ ಕಡೆ. ಆದರೆ ಮನಮೋಹನ್ ಸಿಂಗ್ ನರೇಂದ್ರ ಮೋದಿ ಅವರಿಗೆ ಸರ್ಕಾರ ಕೊಡಬೇಕಾದ್ರೆ $1.5 ಬಿಲಿಯನ್ ಸರ್ಪ್ಲಸ್ ನ ಅವರು $38 ಬಿಲಿಯನ್ ಡೆಫಿಸಿಟ್ ಇತ್ತು. $40 ಬಿಲಿಯನ್ ಡೆಫಿಸಿಟ್. ಅಂದ್ರೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ, ಬಹಳ ಚೆನ್ನಾಗಿದೆ. 2004 ನಲ್ಲಿ ನಾವು ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ಮಾಡಿದ್ವಿ, ಎಲ್ರಿಗೂ ನೆನಪಿರ್ಬೇಕು. ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ಮಾಡಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ನಂತರ ಸೋತೋದ್ರು. ಇಂಡಿಯಾ ವಾಸ್ ರಿಯಲಿ ಶೈನಿಂಗ್. ನಮ್ಮ ಎಕಾನಮಿ ತುಂಬಾ ಚೆನ್ನಾಗಿತ್ತು. ನಾವು ಚೀನಾದೊಂದಿಗೆ ಸಮಸಮಕ್ಕೆ ಕಾಂಪೀಟ್ ಮಾಡೋ ಮಟ್ಟಿಗೆ ಬೆಳೆದು ನಿಂತಿದ್ವಿ, ತುಂಬಾ ಚೆನ್ನಾಗಿತ್ತು. ಆದ್ರೆ 2015 ನಲ್ಲಿ ಚೀನಾದ ಪ್ರೀಮಿಯರ್ ವೆಂಗ್ ಜಿಯಾಬೋ ಭಾರತಕ್ಕೆ ಬಂದ. ಭಾರತಕ್ಕೆ ಬಂದಾಗ ಅವನು ಏನ್ ಹೇಳ್ದ ಅಂತಂದ್ರೆ, ನಿಮ್ಮ ವಹಿವಾಟು ಬಿಸಿನೆಸ್ $12 ಬಿಲಿಯನ್ ಇದೆ, ನೆಕ್ಸ್ಟ್ 3 years ಗೆ ಇದು $20 ಬಿಲಿಯನ್ ಏರಿಸಬೇಕು ಅಂತ. ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. $12 ಬಿಲಿಯನ್ ಬಿಸಿನೆಸ್ ಏನಿದೆ ನಮ್ಮ ನಡುವೆ, ಅದು $20 ಬಿಲಿಯನ್ ಏರಿಸಬೇಕು, 3 years ಟೈಮ್ ಅಂತ. ಆದ್ರೆ ಇಲ್ಲಿ ಕಾಂಗ್ರೆಸ್ನವರಿಗೆ ಲೆಫ್ಟಿನ ಸಪೋರ್ಟ್ ಬೇಕಾಗಿದ್ದರಿಂದ 3 years ಕಾಯ್ದೆ ಇಲ್ಲದೆ 2 years ನಲ್ಲೇ $12 ಬಿಲಿಯನ್ $20 ಬಿಲಿಯನ್ ಏರಿಸಿದ್ರು. $20 ಬಿಲಿಯನ್ ಏರಿಸೋದು ಹೇಗೆ? ನಮ್ಮ ಪ್ರಾಡಕ್ಟ್ ಅನ್ನು ಜಾಸ್ತಿ ಮಾಡಿ ಅವ್ರಿಗೆ ಮಾರಾಟ ಮಾಡೋದಲ್ಲ, ನೀವು ಜಾಸ್ತಿ ಇಲ್ಲಿ ಬಂದು ಡಂಪ್ ಮಾಡಿ, we will pay you off. $20 ಬಿಲಿಯನ್ ಗೆಲ್ತು ವಿತಿನ್ 2 years. ಚೀನಾ ಎಷ್ಟು ಖುಷಿ ಆಯ್ತು ಅಂತಂದ್ರೆ 2010 ವೇಳೆಗೆ ಚೀನಾ ನೆಕ್ಸ್ಟ್ ಟಾರ್ಗೆಟ್ ಸೆಟ್ ಮಾಡ್ತು. 2010 ವೇಳೆಗೆ $20 ಬಿಲಿಯನ್ $40 ಬಿಲಿಯನ್ ಮಾಡೋಣ ಅಂತ. ಈ ಸರ್ಕಾರ ಒಂದು 6 ವರ್ಷ ಆಗಿರಲಿಲ್ಲ, $40 ಬಿಲಿಯನ್ ಏರಿಸಬೇಕಿತ್ತು. ಮನಮೋಹನ್ ಸಿಂಗ್ ಕೃತಜ್ಞತೆ ಹೇಗೆ ತೋರಿಸಿದ್ರು ಅಂದ್ರೆ, ಲೆಫ್ಟ್ ಪಾರ್ಟಿಗಳು ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ಚೀನಾ ಮತ್ತು ಭಾರತದ ವಹಿವಾಟನ್ನ $60 ಬಿಲಿಯನ್ ತೆಗೆದುಕೊಂಡು ಹೋದ್ರು. ಇದರಲ್ಲಿ ಮ್ಯಾಕ್ಸಿಮಮ್ ಪಾಲು ಚೀನಾದಿತ್ತು, ನಮ್ದು ಮಿನಿಮಮ್ ಇತ್ತು. ವಿ ಬಿಕೇಮ್ ಅ ಡಂಪಿಂಗ್ ಯಾರ್ಡ್. ಯು ರಿಮೆಂಬರ್? ಯಾರು ಇರುವಂತ ಹಿರಿಯರಿಗೆ, ಬಹಳ ಚಿಕ್ಕ ಹುಡುಗರಿಗೆ ತಗೊಂಡ್ರೆ ಗೊತ್ತಿರಲಿಕ್ಕಿಲ್ಲ. ನನ್ನ ಕಾಲದಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಿರುತ್ತೆ ಏನು ಅಂತಂದ್ರೆ, ಅವತ್ತಿನ ದಿನ ಮಾರ್ಕೆಟಿಗೆ ಹೋದ್ರೆ ನೀವು ಹ್ಯಾಟ್ ತಗೊಂಡ್ರೆ ಮೇಡ್ ಇನ್ ಚೈನಾ, ನೀವು ವಾಚ್ ತಗೊಂಡ್ರೆ ಮೇಡ್ ಇನ್ ಚೈನಾ, ನೀವು ಒಂದು ಕೊರಕೆ ತಗೊಂಡ್ರೆ ಮೇಡ್ ಇನ್ ಚೈನಾ, ಒಂದು ಕಾರ್ ತಗೊಂಡ್ರೆ ಮೇಡ್ ಇನ್ ಚೈನಾ, ಗಾಳಿಪಟ ತಗೊಂಡ್ರೆ ಮೇಡ್ ಇನ್ ಚೈನಾ, ದೇವರ ಫೋಟೋ ತೆಗೆದುಕೊಂಡ್ರೆ ಮೇಡ್ ಇನ್ ಚೈನಾ, ಮಕ್ಕಳಿಗೆ ಸಿಗುವಂತ ಯಾವ ಆಟದ ಸಾಮಾನುಗಳು ಕೂಡ ಭಾರತದಲ್ಲಿಲ್ಲ, ಮೇಡ್ ಇನ್ ಚೈನಾ. ಹೌ ವಾಸ್ ದಟ್ ಪಾಸಿಬಲ್? ಈ ದೇಶದ UPA ಸರ್ಕಾರ ಯಾವ ಮಟ್ಟಿಗೆ ಅವರು ಡೆಡಿಕೇಶನ್ ಕೊಟ್ಟಿತ್ತು ಅಂತಂದ್ರೆ $60 ಬಿಲಿಯನ್ ಏರಿಸ್ತು. 2010 ನಲ್ಲಿ ಭೇಟಿ ಕೊಟ್ಟಂತ ವೆಂಗ್ ಜಿಯಾಬೋ ಅವನು ಬಹಳ ಖುಷಿ ಪಟ್ಟು ಹೇಳಿದ, ಹೇಗಾದ್ರೂ ಮಾಡಿದ್ದೇನೆ $100 ಬಿಲಿಯನ್ ಅವನೇ ಅರ್ಥ ಆಗುತ್ತಿದೆ, $100 ಬಿಲಿಯನ್ ಏರಿಸಬೇಕಲ್ಲ ಅಂತ. ಅಂಡ್ ವಿ ರೀಚ್ ಟು ದಟ್ ಪಾಯಿಂಟ್. 2014 ವೇಳೆಗೆ $100 ಬಿಲಿಯನ್ ನಲ್ಲಿ ನಮ್ದು $30 ಬಿಲಿಯನ್ ಇತ್ತು, ಅವ್ರದ್ದು $70 ಬಿಲಿಯನ್ ಇತ್ತು. ಡೆಫಿಸಿಟ್ ವಾಸ್ ಆಲ್ಮೋಸ್ಟ್ $40 ಬಿಲಿಯನ್. ಫ್ರಮ್ ದೇರ್ ನರೇಂದ್ರ ಮೋದಿ ಇವತ್ತಿನ ಹಂತಕ್ಕೆ ತರಬೇಕು ಅಂತಂದ್ರೆ ಎಷ್ಟು ಸ್ಟ್ರಗಲ್ ಮಾಡಿರಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡಿ. ಮಿತ್ರ, ಯಾವಾಗ ಡಂಪಿಂಗ್ ಯಾರು ಆಗ್ತೀವಲ್ಲ, ಈ ಹೋಟೆಲ್ಗಳು ಸುಮ್ಮನೆ ಹೋಗಿ ಮಾತನಾಡಿಸ್ ನೋಡಿ, ನೀವು ಫರ್ನಿಚರ್ ಅಡಿಗೆ ತಗೊಂಡ್ಬಂದಿದ್ದೀರಾ, ಚೈನಾದಲ್ಲಿ ಬಹಳ ಚೀಪ್ ಆಗಿ ಸಿಕ್ತಿತ್ತು ಸರ್, ನಮ್ ಕಸ್ಟಮ್ ಡ್ಯೂಟಿನೂ ತುಂಬಾ ವರ್ಕೌಟ್ ಆಗ್ತಾ ಇದ್ದಿದ್ರಿಂದ ಅಲ್ಲಿಂದ ತಗೊಂಡ್ ಬಂದ್ವಿ ಅಂತ ಇಲ್ಲಿ ಬಡಿಗೆ ಸತ್ತ. ನೀವು ಬೇಕಾಗಿರುವ ನಲ್ಲಿ ಎಲ್ಲಿ ತಗೊಂಡ್ ಬಂದಿದ್ದೀರಿ ಸರ್, ಐ ವೆಂಟ್ ಟು ಚೈನಾ, ಐ ಬ್ರಾಟ್ ಇಟ್, ನಂಗೆ ಎಷ್ಟು ಚೀಪ್ ಆಗಿ ಸಿಕ್ತು ಅಂತಂದ್ರೆ ಇಂಡಿಯಾದಲ್ಲಿ ತಗೊಳ್ಳೋಕ್ಕಿಂತ 50% ಸಿಕ್ತು ಸರ್. ಇಲ್ಲಿನ ಟೋಟಲ್ ಇಂಡಸ್ಟ್ರಿ ಸತ್ತೋಯ್ತು, ಇಂಡಸ್ಟ್ರಿಗಳು ಸತ್ತಿತ್ತು ಹಾಗೆ ಭಾರತದಲ್ಲಿ. ಆದ್ರೆ ನರೇಂದ್ರ ಮೋದಿ ಬಂದ ನಂತರ ಇದಕ್ಕೆ ನಿಧಾನವಾಗಿ ಹೇಗೆ ಕಾಯಕಲ್ಪ ಮಾಡಿದ್ರು ಅಂತಂದ್ರೆ, ನರೇಂದ್ರ ಮೋದಿ ಕೈಯಲ್ಲಿ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ UPA 1 ಕೈ ಗವರ್ಮೆಂಟ್ ಕೊಡ್ಬೇಕಾದ್ರೆ ವಿ ವರ್ 12th ಲಾರ್ಜೆಸ್ಟ್ ಎಕಾನಮಿ. 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಆಳ್ವಿಕೆ, 10 ವರ್ಷಗಳ ಕಾಲ ಎಕಾನಾಮಿಕ್ ಎಕ್ಸ್ಪರ್ಟ್ ಆಗಿರುವಂತ P. ಚಿದಂಬರಂ ಜೊತೆ ಇದ್ರು. 10 ವರ್ಷಗಳ ನಂತರ ವೇರ್ ರೀಚ್ 12th ಪೊಸಿಷನ್ ಇಂದ 11th ಹೋದ್ರು. ನರೇಂದ್ರ ಮೋದಿ ಮುಂದಿನ 8 ವರ್ಷಗಳಲ್ಲಿ 11th ಇಂದ he took it to 5th ಪೊಸಿಷನ್. ಇವತ್ತು ಭಾರತ 5th ಲಾರ್ಜೆಸ್ಟ್ ಎಕಾನಮಿ. ಯಾರ ನಮ್ಮನ್ನ ಆಡಿ 1200 ವರ್ಷಗಳ ಕಾಲ ನಾವು ಆಡಿದ್ವಿ ಅಂತ ಇವತ್ತಿಗೂ ದಿಮಾಕಿನಿಂದ ಮೆರೀತಾರೋ, ಆ ಇಂಗ್ಲೆಂಡ್ ಅನ್ನು ಕೆಳಕ್ಕೆ ತಳ್ಳಿ ಭಾರತ ಮೇಲಕ್ಕೆ ಹೋಯ್ತಲ್ಲ, ಇದು ನರೇಂದ್ರ ಮೋದಿ ಭಾರತಕ್ಕೆ ಕೊಟ್ಟಿರುವಂತ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಯು ನೋ ವಾಟ್ ಈಸ್ ಇಟ್?
ಇನ್ನೊಂದು 2 ವರ್ಷ ಟೈಮ್ ಕೊಡಿ, $3 ಟ್ರಿಲಿಯನ್ ಎಕಾನಮಿನ $5 ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ ಮತ್ತು ಭಾರತವನ್ನ 5th ಪೊಸಿಷನ್ ಇಂದ 3rd ಪೊಸಿಷನ್ ತಗೊಂಡು ಹೋಗ್ತೀವಿ. ಇದು ನನ್ನ ಪ್ರಾಮಿಸ್ ಅಂತ ನರೇಂದ್ರ ಮೋದಿ ಹೇಳ್ತಾರೆ.